ಇಟ್ ವಾಸ್ ರಿಯಲಿ ಎಮೋಷ್ನಲ್ ಬಿಕಾಸ್ ಸೀನು ಹಾಗೆ ಇದೆ. ಆಮೇಲೆ ಆಬ್ವಿಯಸ್ಲಿ ಸೀನ್ ರಿಕ್ವೈರ್ಮೆಂಟೇ ಅದು ಎಮೋಷ್ನಲ್ ಆಗಿರೋದು. ಆ್ಯಂಡ್ ಆಲ್ಸೋ ಯಾ ಡೆಫಿನೆಟ್ಲಿ ಎಸ್, ಬಿಕಾಸ್ ವಿ ಶೇರ್ಡ್ ಅ ಬಾಂಡ್ ಅಲ್ಲ, ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ. ಕ್ವೈಟ್ ಎಮೋಷ್ನಲ್. ನಿಮಗೆ ಕಣ್ಣೀರು ಹಾಕೋಕ್ಕೆ ಗ್ಲಿಸರಿನ್ ಯೂಶಲಿ ಇವತ್ತಿನ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬಾ ಕಡಿಮೆ. ಅದು ಯಾವ ಥರದ ಸೀನ್ಸೇ ಆಗಿದ್ದು ಎಷ್ಟು ಎಮೋಷನಲ್ ಆಗಿ ಗ್ಲಿಸರಿನ್ ಕೇಳ್ತಾರೆ. ಸೊ ಡೈರೆಕ್ಟ್ರು ಆನ್ಸರ್ ಮಾಡಬೇಕು, ಎಷ್ಟು ಎಮೋಷನಲ್ ಆಗಿ ಸಡನ್ ಆಗಿ ನೀವು ಹೇಳಿದ್ರೋ ಇಲ್ಲೋ ಗೊತ್ತಿಲ್ಲ, ಆ ಸೀನಲ್ಲಿ ಅಳಬೇಕು ಅನ್ನೋದಿತ್ತೋ ಇಲ್ಲೋ ಗೊತ್ತಿಲ್ಲ, ಸ್ಯಾಡ್ ಫೇಸ್ ತೋರಿಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ. ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ಗೆ ಜೀವ ಕೊಂಡಿದ್ರು ಫಸ್ಟ್ ಅವರು ಆನ್ಸರ್ ಮಾಡಿ. ಗ್ಲಿಸರಿನ್ ಬೇಕಾಗಿಲ್ಲ. ಇಲ್ಲ, ಇದಕ್ಕೆ ನಾನೇ ಹೇಳ್ಬಿಡ್ತೀನಿ ಫಸ್ಟು. ಈ ಜಾಗದಲ್ಲಿ ಒಂದು ಶೂಟ್ ಮಾಡಿದ್ದೆ, ಅದು ಹೇಳ್ಬಿಡ್ತೀನಿ ಬ್ರೋ, ಅದೊಂದು ವಿಚಾರ ಹೇಳ್ಬಿಡ್ತೀನಿ. ಈ ಜಾಗದಲ್ಲಿ ಒಂದು ಮಾಂಟೇಜ್ ಇದೆ, ಇಲ್ಲಿ ನಿಂತಿರ್ತಾರೆ, ತುಂಬ ದಿನ ಆದಮೇಲೆ ಓಡೋಗಲ್ಲ, ಹಗ್ ಮಾಡ್ತಾರೆ ಅವರು. ನಾನೇನು ಹೇಳಿಲ್ಲ, ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ. ಹಗ್ ಮಾಡಿದ್ಮೇಲೆ ಅಂದರೆ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ, ಅವತ್ತೇನಾಗಿತ್ತು ಅನ್ನೋದಕ್ಕೆ. ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ. ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ. ಮೇಡಮ್ಮು ಫುಲ್ ಅಳ್ತಿದ್ದಾರೆ. ಅವತ್ತೊಂದು 20 ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ದೀವಿ. ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ, ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮು ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವ್ರ ಬಾಂಡೇಜ್ ಏನು ಅನ್ನೋದು. ಅದು ನಾನು ಹೇಳ್ತೀನಿ. ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾವೆ. ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ. ಅದು ನೋಡ್ತೀರಾ, ಸಿನಿಮಾದಲ್ಲಿ ನೋಡ್ತೀರಾ. ನೋ, ಶೂಟಿಂಗ್ ಎಂಡ್ ಅಲ್ವಾ, ಅದಕ್ಕೆ ದಟ್ಸ್ ಆಲ್. ಐ ಮೀನ್ ಐ ವಾಸ್ ಜಸ್ಟ್ ಥಿಂಕಿಂಗ್, ಯೂಶಲಿ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡಿದಾಗಲೂ ಕೂಡ ಅದು ಇನ್ನೇನು ಮುಗಿಯುತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತೀನಿ. ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸ್ಕೊಳ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅಷ್ಟೆ. ಒಂದು ಸತಿ ಅವರು ಸ್ಟುಡಿಯೋಗೆ ಹೋಗಿ ಸುಮ್ಮನೆ ಫೂಟೇಜ್ ತೋರಿಸ್ತಿದ್ದೆ, ಹಂಗೆ ನೋಡ್ತಿದ್ರು ಅವ್ರು ನೋಡ್ತಾನೇ ಇದ್ರು, ಸೈಲೆಂಟ್ ಆಗೋದ್ರು. ಯಾಕೆ ಬ್ರೋ ಅಂದೆ. ಅದೇ ನನ್ನ ಮನೆಯದೆಲ್ಲ ನೆನಪಾಗ್ತಿದೆ ಬ್ರೋ, ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ. ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ, ಅದು ನನ್ನಲ್ಲೇ ಇರುತ್ತೆ. ಎಲ್ಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನಿಗೆ ಬರಲ್ಲ ಅಂತ ಡೆಫಿನೆಟ್ಲಿ ಚೆನ್ನಾಗಿದೆ. ಮುಂಚೆನೂ ಚೆನ್ನಾಗಿದ್ದರು, ಅದಕ್ಕೆ ಅಲ್ವಾ. ಬಟ್ ಇವಾಗಲೂ ಚೆನ್ನಾಗಿದ್ದಾರೆ. ಚಂದು ಸರ್, ಈ ಮೇಕ್ ಓವರು ಪರ್ಟಿಕ್ಯುಲರ್ಲಿ ಈ ಸಿನಿಮಾದು ಲಾಸ್ಟ್ ಸೀಕ್ವೆನ್ಸ್ಗ ಅಥವಾ ಇಡೀ ಲೈಫ್? ನನ್ನ ನೆಕ್ಸ್ಟ್ ಪ್ರಾಜೆಕ್ಟಿಗೆ. ಸರ್ ನೀವು ಹೇಳಿ, ನಿಮಗೆ ಎಮೋಷನಲ್ ಆಗಿತ್ತಾ ಹೇಗೆ? ಖಂಡಿತವಾಗ್ಲೂ ಆಫ್ಕೋರ್ಸ್ ಆಗುತ್ತೆ ಎಮೋಷನ್. ಒಂದು ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಇರೋದು ಸಹಜ. ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸಲ್ಲಿ ಇದ್ವಿ. ನೆನ್ನೆಯಿಂದನೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ. ಫೈನಲಿ ಶೂಟ್ ಎಲ್ಲ ಮುಗಿದಿದೆ. ಮನಸ್ಸಿಗೆ ಅನಿಸುತ್ತಲ್ವ, ಡೆಫಿನೆಟ್ಲಿ 4 ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡನ್ನೂ ಒಟ್ಟಿಗೆ ತರೋದು ಸರಿಯಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಸೊ ಪ್ರೊಫೆಷನಲ್ ಆಗಿ ಬಂದು ಇವತ್ತು ಏನು ಡೈರೆಕ್ಟರ್ ಹೇಳಿದರು ಆ ಸೀನ್ನ ನಾನು ಮಾಡಿ ಮುಗಿಸಿದ್ವಿ. ಇಲ್ಲ, ಅದು ಆ ಡಿಸಿಷನ್ ಮಾಡೋದಿದೆಯಲ್ವಾ, ಅದು ಸುಮ್ಮನೆ ಏನೋ ಹೋಗು ಒಂದು ಅಂಗಡಿಲಿ ಬಟ್ಟೆ ತೊಗೊಂಡಂಗಲ್ಲ. ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ಡಿಸ್ಕಸ್ ಮಾಡಿದ್ದೀವಿ. ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು. ಇಟ್ ವಾಸ್ ನಾಟ್ ಲೈಕ್ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರುವಂಥದ್ದಲ್ಲ. ತುಂಬ ಯೋಚನೆ ಮಾಡಿರುವಂಥದ್ದು ಅದು. ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ, ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ. ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು. ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫಸ್ಟ್ ಜಾಸ್ತಿ ಖುಷಿ ಪಡೋದು ನಾನೇ. ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ. ನಿಮಗೆ ಅವಾಗಿನ ಸಿಚುವೇಶನ್ನೇ ಬೇರೆ, ಇವಾಗಿನ ಸಿಚುವೇಶನ್ ಬೇರೆ. ಎಷ್ಟೋ
ಇಂಡಸ್ಟ್ರಿಯಲ್ಲಿ ನೋಡಿದ್ದೀವಿ, ಅಂದರೆ ಡಿವೋರ್ಸ್ಡ್ ಆಗಿರುವಂಥ ಕಪಲ್ ಮತ್ತೆ ಒಂದಾಗಿದ್ದಾರೆ. ಸೊ ನಿಮಗೆ ಮಿಸ್ ಮಾಡ್ಕೊಂಡ್ರಿ ಆ ಥರ ಅನಿಸ್ತಿದ್ಯಾ ಇವಾಗ ನೋಡುವಾಗ ನೀವು ಎಮೋಷನಲ್ ಆ ಥರ? ಒಬ್ವಿಯಸ್ಲಿ ಎಮೋಷ್ನಲ್ ಆದೆ. ಆ್ಯಂಡ್ ನೀವು ಈ ಥರ ಕ್ವೆಶ್ಚನ್ ಕೇಳಿ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ. ಆಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರುತ್ತೆ. ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ. ಮೇ ಬಿ ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ, ಅದಕ್ಕೆ ಒಂದಾಗಿರ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಐ ಡೋಂಟ್ ಥಿಂಕ್ ಅದು ನೆಕ್ಸ್ಟ್ ಫ್ಯೂಚರೆಲ್ಲ ರೀಕನ್ಸೈಲ್ ಆಗ್ಬೋದು. ಓಕೆ, ಅಂದರೆ ನೆಕ್ಸ್ಟ್ ಶೂಟ್ ಇದೆ, ಒಂಚೂರು ಡಿಸ್ಟರ್ಬ್ ಆದರೆ ನನಗೆ ಸೀನ್ಗಳು ಕಂಪೋಸ್ ಮಾಡಿದೆ. ಇದು ಫೈನಲ್ ಕ್ವಶನ್. ಈಗ ಯಾರಾದರೂ ಡಿವೋರ್ಸ್ ಆದಾಗ ಪ್ರತಿ ಫ್ರೇಮಿಗೂ ನಾನು ನೋಡಿದ್ದೀನಿ ಹೆಣ್ಮಕ್ಳ ಮೇಲೆ ಬರುತ್ತೆ. ಸ್ಪೆಷಲಿ ಇವಾಗ ಧನಶ್ರೀ ಮತ್ತು ಚಾಹಲ್ ಡಿವೋರ್ಸ್ ಆಗಿದ್ದಾರೆ. ಎಲ್ಲರೂ ಧನಶ್ರೀ ಮೇಲೇ ಬುಕ್ ಮಾಡಿ ತೋರಿಸಿದರೆ ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ದರೂ ಕೂಡ ಧನಶ್ರೀಗೇ ತಪ್ಪು ಅಂತ ಹೇಳ್ತಿದೆ